ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಆ ಹಳ್ಳಿಯಲ್ಲಿ ತುಂಬ ಬಡತನವಿತ್ತು. ಶಂಕರ್ ಕೂಡ ತುಂಬ ಬಡವನಾಗಿದ್ದ. ಅವನ ಬಳಿ ಕೇವಲ ಸ್ವಲ್ಪ ಮಾತ್ರ ಭೂಮಿ ಇತ್ತು. ದಿನವೆಲ್ಲ ತನ್ನ ಹೊಲದಲ್ಲಿ ಕೆಲಸ ಮಾಡಿ ರಾತ್ರಿ ತನ್ನ ಕನಸನ್ನು ನೆನಸು ಮಾಡಿಕೊಳ್ಳಲು ಅವನು ಆ ಸಣ್ಣ ದೀಪದ ಕೆಳಗೆ ಕುಳಿತು ಓದ್ಕೊಳ್ತಾ ಇದ್ದ. ಹಳ್ಳಿಯವರೆಲ್ಲ ಅವನನ್ನು ನೋಡಿ ಗೇಲಿ ಮಾಡ್ತಾ ಇದ್ರು. ಇವನ ಬಳಿ ಸ್ವಲ್ಪ ಮಾತ್ರ ಭೂಮಿ ಇದೆ, ಅದರಲ್ಲೇ ಕಷ್ಟಪಟ್ಟು ಕೆಲಸ ಮಾಡೋದನ್ನು ಬಿಟ್ಟು ಓದಿ ಎಂತಾನೆ ಮಾಡ್ತಾನೆ, ಇವನೇನಾದರೂ ಕಲೆಕ್ಟರ್ ಆಗಲು ಸಾಧ್ಯವಾ ಏನಾದ್ರೂ ಎಂದು ಅವನನ್ನು ನೋಡಿ ನಗ್ತಾ ಇದ್ರು. ಶಂಕರ್ನ ತಾಯಿ ಗೀತಾ ಅವರು ತಮ್ಮ ಮಗನನ್ನು ನೋಡಿ ಆಕೆ ಕಣ್ಣೀರು ಹಾಕ್ತಾ ಇದ್ರು. ಅವರಿಗೆ ಯಾವಾಗಲೂ ತಮ್ಮ ಮಗನ ಭವಿಷ್ಯದ ಬಗ್ಗೆ ಚಿಂತೆ ಕಾಡ್ತಾ ಇತ್ತು. ಇದೇ ಹಳ್ಳಿಯಲ್ಲಿ ಇದ್ಲು ಐಶ್ವರ್ಯ. ನೋಡಲು ತುಂಬಾ ಸುಂದರವಾಗಿದ್ಲು, ವಿದ್ಯಾವಂತೆ ಕೂಡ. ಆದರೆ ಐಶ್ವರ್ಯಗೆ ಹಳ್ಳಿ ಅಂದ್ರು ರೈತರು ಅಂದ್ರು ಸ್ವಲ್ಪ ಕೂಡ ಇಷ್ಟವಿರಲಿಲ್ಲ. ಆ ಹಳ್ಳಿಯಲ್ಲಿ ಇರಲು ಅವಳಿಗೆ ಒಂದು ಚೂರು ಇಷ್ಟವಿರಲಿಲ್ಲ. ಐಶ್ವರ್ಯಗೆ ಸಿಟಿಗೆ ಹೋಗಿ ಸುಂದರವಾದ ಜೀವನ ಕಟ್ಟಿಕೊಳ್ಬೇಕು ಅಂತ ಆಸೆ ಪಡ್ತಾ ಇದ್ಲು. ಐಶ್ವರ್ಯ ಅಂದುಕೊಳ್ತಾ ಇದ್ಲು, ಒಬ್ಬ ಕೋಟೀಶ್ವರನನ್ನು ಮದುವೆಯಾಗಿ ಸಿಟಿಗೆ ಹೋಗಿ ಹಾಯಾಗಿ ಸೆಟ್ಲ್ ಆಗಬೇಕು ಅಂತ. ಎಲ್ಲರೂ ನನ್ನನ್ನು ನೋಡಿ ಗೌರವಿಸಬೇಕು, ನಾನು ಎಲ್ಲ ಸುಖವನ್ನು ಅನುಭವಿಸುತ್ತಾ ಹಾಯಾಗಿ ಜೀವನ ನಡೆಸಬೇಕು ಅಂತ ಅವಳು ಎಷ್ಟೋ ಆಸೆ ಪಡ್ತಾ ಇದ್ಲು. ಆದರೆ ಆ ಹಳ್ಳಿಯಲ್ಲಿ ಐಶ್ವರ್ಯಗೆ ಯಾವುದೇ ಸಂಬಂಧಗಳು ಬರ್ತಾ ಇರಲಿಲ್ಲ. ಐಶ್ವರ್ಯ ಅವರ ತಂದೆಯ ಬಳಿ ಆರ್ಥಿಕ ಪರಿಸ್ಥಿತಿ ಕೂಡ ಚೆನ್ನಾಗಿರ್ಲಿಲ್ಲ. ಆತನಿಗೆ ವಯಸ್ಸಾಗ್ತಾ ಇತ್ತು, ಆರೋಗ್ಯ ಕೂಡ ತುಂಬಾ ಕೆಟ್ಟು ಹೋಗಿತ್ತು. ನಾನು ಜೀವಂತವಾಗಿ ಇರಬೇಕಾದ್ರೇನೆ ನನ್ನ ಮಗಳಿಗೆ ಮದುವೆಯನ್ನು ಮಾಡಿ ಅವಳನ್ನು ಒಂದು ಮನೆಯವಳನ್ನಾಗಿ ಮಾಡಿ ಹೋಗಬೇಕು ಅಂತ ರಾಮಪ್ಪನವರು ಈ ಸಂಬಂಧವನ್ನು ಒಪ್ಪಿಕೊಂಡಿದ್ರು. ಐಶ್ವರ್ಯ ಮತ್ತು ಶಂಕರ್ನ ಮದುವೆ ತುಂಬಾ ಸಿಂಪಲ್ ಆಗಿ ನಡೆದು ಹೋಗಿತ್ತು. ಆ ಹಳ್ಳಿಯವರೆಲ್ಲರೂ ಗುಸುಗುಸು ಅಂತ ಮಾತನಾಡಿಕೊಳ್ತಾ ಇದ್ರು. ಈ ಹುಡುಗಿ ಇಷ್ಟೊಂದು ಸುಂದರವಾಗಿದ್ದಾಳೆ, ಚೆನ್ನಾಗಿ ಓದ್ಕೊಂಡಿದ್ದಾಳೆ ಕೂಡ, ಹೋಗಿ ಹೋಗಿ ಇಂತಹ ಬಡ ರೈತನಿಗೆ ಕೊಟ್ಟು ಮದುವೆ ಮಾಡ್ತಾ ಇದ್ದಾರೆ, ಅವಳ ಜೀವನ ಹಾಳು ಮಾಡ್ತಾ ಇದ್ದಾರೆ ಎಂದುಕೊಳ್ತಾ ಇದ್ರು. ಐಶ್ವರ್ಯ ಅಂದುಕೊಳ್ತಾ ಇದ್ಲು, ಮದುವೆಯಾದ ನಂತರ ಎಲ್ಲ ಸರಿ ಹೋಗಬಹುದು ಅಂತ. ಆದರೆ ಮದುವೆಯಾದ ಕೆಲ ದಿನಗಳಲ್ಲೇ ಅವಳಿಗೆ ಅರ್ಥವಾಗಿತ್ತು, ನನ್ನ ಜೀವನದಲ್ಲಿ ಏನೂ ಬದಲಾಗೋದಿಲ್ಲ ಅಂತ. ಶಂಕರ್ ಬೆಳಿಗ್ಗೆ ಬೇಗ ಎದ್ದು ಹೊಲಕ್ಕೆ ಕೆಲಸಕ್ಕೆ ಹೊರಟು ಹೋಗ್ತಾ ಇದ್ದ. ಸಾಯಂಕಾಲದಿಂದ ಕೆಲಸದಿಂದ ವಾಪಸ್ ಮನೆಗೆ ಬರ್ತಾ ಇದ್ದ. ಅವನ ಮನೆಯಲ್ಲಿ ಈಗಲೂ ಅದೇ ಬಡತನವಿತ್ತು, ಅದೇ ಕಷ್ಟವಿತ್ತು. ಆ ಮನೆಯಲ್ಲಿ ಐಶ್ವರ್ಯಗೆ ತುಂಬಾ ಕಷ್ಟವಾಗ್ತಾ ಇತ್ತು. ಅವಳ ಆಸೆಗಳು ಅಲ್ಲಿ ಈಡೇರಿಸಿಕೊಳ್ಳಲು ಆಗ್ತಾ ಇರಲಿಲ್ಲ. ಐಶ್ವರ್ಯ ಬೇರೆ ಹೆಂಗಸರನ್ನು ನೋಡಿದಾಗ ಅವಳಿಗೆ ತುಂಬಾ ದುಃಖವಾಗ್ತಾ ಇತ್ತು. ಅವಳ ಕೆಲವು ಗೆಳತಿಯರು ಸರ್ಕಾರಿ ಕೆಲಸದಲ್ಲಿರುವ ಗಂಡನನ್ನು ಕಟ್ಟಿಕೊಂಡು ಅವರು ಎಷ್ಟೋ ಸಂತೋಷವಾಗಿ ಬರ್ತಾ ಇದ್ರು. ಅದನ್ನೆಲ್ಲ ನೋಡಿ ಅವಳಿಗೆ ಸ್ವಲ್ಪ ಹೊಟ್ಟೆ ಕಿಚ್ಚು ಕೂಡ ಬಂದಿತ್ತು. ನನ್ನ ಜೀವನ ಯಾವಾಗಲೂ ಇದೇ ರೀತಿ ಇರುತ್ತಾ, ನಾನು ಇದೇ ರೀತಿ ಕಷ್ಟಪಡಬೇಕಾ ಅಂತ ಅವಳು ಯಾವಾಗಲೂ ದುಃಖ ಪಡ್ತಾ ಇದ್ಲು. ಶಂಕರ್ ಹೆಂಡತಿಯ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ತಾ ಇದ್ದ. ಅವನು ಐಶ್ವರ್ಯಗೆ ಹೇಳ್ತಾ ಇದ್ದ, ನನಗೆ ಸ್ವಲ್ಪ ಸಮಯ ಕೊಡು, ನಾನು ಎಲ್ಲವನ್ನೂ ಸರಿ ಮಾಡ್ತೀನಿ ಅಂತ. ದಿನಗಳು ಇದೇ ರೀತಿ ಕಳೀತಾ ಇದ್ವು. ಈಗ ಅವಳ ಸಹನೆ ಸತ್ತು ಹೋಗಿತ್ತು. ಅವಳಿಗೆ ಈ ಜೀವನ ನರಕವಾಗಿ ಬಿಟ್ಟಿತ್ತು. ಒಂದು ದಿನ ಜಾತ್ರೆಯಲ್ಲಿ ಎಲ್ಲರ ಮುಂದೆ ಐಶ್ವರ್ಯ ಹೇಳ್ತಾಳೆ, ನಾನು ಅಂದುಕೊಳ್ತಾ ಇದ್ದೆ ನನಗೆ ಒಬ್ಬ ಶ್ರೀಮಂತ ಗಂಡ ಸಿಗ್ತಾನೆ ಅಂತ, ಆದರೆ ನನಗೆ ನಿನ್ನಂತಹ ಒಬ್ಬ ಬಡ ರೈತ ಸಿಕ್ಕಿದ್ದಾನೆ. ಅವಳು ಎಲ್ಲರ ಮುಂದೆ ಗಂಡನನ್ನು ಅವಮಾನಿಸ್ತಾ ಇದ್ಲು. ಐಶ್ವರ್ಯ ಮಾತುಗಳನ್ನು ಕೇಳಿ ಅಲ್ಲಿದ್ದವರೆಲ್ಲ ಸೈಲೆಂಟ್ ಆಗಿಬಿಟ್ಟಿದ್ರು. ಎಲ್ಲರ ಮುಖಗಳಲ್ಲಿ ಇದ್ದ ನಗು ಈಗ ಮಾಯವಾಗ್ಬಿಟ್ಟಿತ್ತು. ಅಲ್ಲಿದ್ದ ಹಬ್ಬದ ವಾತಾವರಣ ಪೂರ್ತಿಯಾಗಿ ಬದಲಾಗಿ ಬಿಟ್ಟಿತ್ತು. ಶಂಕರ್ ತಲೆ ಬಗ್ಗಿಸಿಕೊಂಡು ಸುಮ್ಮನೆ ನಿಂತುಕೊಂಡಿದ್ದ. ಹೆಂಡತಿಯ ಮೇಲೆ ಅವನು ಕೋಪ ಕೂಡ ಮಾಡಿಕೊಳ್ತಾ ಇರಲಿಲ್ಲ. ಅವಳಿಗೆ ಉತ್ತರ ಕೂಡ ಕೊಡಲಿಲ್ಲ. ಆ ರಾತ್ರಿ ಐಶ್ವರ್ಯ ತನ್ನ ಗಂಡನ ಮನೆಯನ್ನು ಬಿಟ್ಟು ಹೊರಟು ಹೋಗ್ತಾಳೆ. ಶಂಕರ್ ಮತ್ತು ಶಾಂತಿಯವರು ಏನು ಮಾಡಬೇಕೋ ಅರ್ಥವಾಗದೆ ಸೈಲೆಂಟ್ ಆಗಿ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಂಡಿದ್ರು. ಊರಿನವರೆಲ್ಲ ಶಂಕರ್ನನ್ನು ಆಡಿಕೊಳ್ತಾ ಇದ್ರು, ಅವನ ಹೆಂಡತಿ ಅವನನ್ನು ಬಿಟ್ಟು ಓಡಿ ಹೋಗಿದ್ದಾಳೆ ಅಂತ. ಕೆಲವರು ಶಂಕರ್ನನ್ನು ನೋಡಿ ನಗ್ತಾ ಇದ್ರೆ, ಇನ್ನು ಕೆಲವರು ಅವನನ್ನು ನೋಡಿ ಅಯ್ಯೋ ಪಾಪ ಅಂತ ಇದ್ರು. ಆ ದಿನ ಶಂಕರ್ ಕೆಲಸಕ್ಕೂ ಸಹ ಹೋಗಲಿಲ್ಲ. ಅವನು ಸೈಲೆಂಟ್ ಆಗಿ ಆ ನದಿ ತೀರದಲ್ಲಿ ಕುಳಿತುಕೊಂಡಿದ್ದ. ಅಲ್ಲಿ ಕುಳಿತುಕೊಂಡು ಶಂಕರ್ ತುಂಬಾ ಅಳ್ತಾ ಇದ್ದ. ರಾತ್ರಿಯೆಲ್ಲ ಅಲ್ಲೇ ಕುಳಿತು ಅಳ್ತಾನೆ ಇದ್ದ. ಬೆಳಿಗ್ಗೆ ಶಂಕರ್ ಯಾರಿಗೂ ಕಾಣಿಸ್ಲೇ ಇಲ್ಲ. ಮನೆಯಲ್ಲಿ ಒಂದು ಸಣ್ಣ ಪತ್ರವನ್ನು ಬರೆದಿಟ್ಟು ಶಂಕರ್ ಹೊರಟು ಹೋಗಿದ್ದ. ಅಮ್ಮ, ನನ್ನನ್ನು ಕ್ಷಮಿಸಿಬಿಡಿ,
ನಾನು ಏನನ್ನಾದರೂ ಸಾಧಿಸಿ ವಾಪಸ್ ಬರ್ತೀನಿ. ಸಾಧಿಸುವವರೆಗೂ ನಾನು ಇಲ್ಲಿಗೆ ವಾಪಸ್ ಬರೋದಿಲ್ಲ. ಶಾಂತಿಯವರು ಆ ಪತ್ರವನ್ನು ತಬ್ಬಿಕೊಂಡು ಜೋರಾಗಿ ಅಳ್ತಾ ಇದ್ರು. ಆಕೆಗೆ ಅರ್ಥವಾಗಿತ್ತು, ನನ್ನ ಮಗ ಸಮಸ್ಯೆಯನ್ನು ನೋಡಿ ಹೆದರಿಕೊಂಡು ಓಡಿ ಹೋಗಿರಲ್ಲ. ಅವನು ಜೀವನವನ್ನು ಸರಿ ಮಾಡಿಕೊಳ್ಳಲು ಧೈರ್ಯವಾಗಿ ಮುಂದಿನ ಹೆಜ್ಜೆ ಇಟ್ಟಿದ್ದಾನೆ ಅಂತ. ಐಶ್ವರ್ಯ ಅಂದುಕೊಳ್ತಾ ಇದ್ಲು, ಶಂಕರ್ ಬಂದು ನನ್ನ ಕಾಲು ಹಿಡ್ಕೊಳ್ತಾನೆ, ನನ್ನನ್ನು ಒಪ್ಪಿಸಿ ಕರೆದುಕೊಂಡು ಹೋಗ್ತಾನೆ, ಆಗ ನನ್ನ ಆಸೆಗಳನ್ನು ನಾನು ಪೂರೈಸ್ಕೋಬಹುದು ಅಂತ. ಆದರೆ ದಿನಗಳು ಕಳೆದು ಹೋಗ್ತಾ ಇದ್ವು. ಶಂಕರ್ ಮಾತ್ರ ಬರಲೇ ಇಲ್ಲ. ಅವನ ಕಡೆಯಿಂದ ಫೋನೂ ಬರಲಿಲ್ಲ. ಅವನ ಕಡೆಯಿಂದ ಯಾವುದೇ ಸಂದೇಶ ಕೂಡ ಬರಲಿಲ್ಲ. ಅವಳಿಗೆ ಶಂಕರ್ ಮೇಲೆ ಈಗ ತುಂಬ ಕೋಪ ಬರ್ತಾ ಇತ್ತು. ಅವನಿಗೆ ನನ್ನ ಅವಶ್ಯಕತೆ ಇಲ್ವಾ? ನನ್ನ ನೆನಪು ಅವನಿಗೆ ಬರ್ತಾ ಇಲ್ವಾ ಅಂತ ಕೋಪದಲ್ಲೇ ಈಗ ಐಶ್ವರ್ಯ ಪಂಚಾಯಿತಿಗೆ ಹೋಗಿ ನನಗೆ ಆ ವ್ಯಕ್ತಿಯಿಂದ ಡೈವರ್ಸ್ ಬೇಕು ಅಂತ ಕೇಳ್ತಾಳೆ. ರಾಮಪ್ಪ ಅವರು ಮಗಳಿಗೆ ಎಷ್ಟೋ ಸಮಾಧಾನ ಮಾಡ್ತಾ ಇದ್ರು. ಮಗಳಿಗೆ ಬುದ್ಧಿ ಹೇಳಲು ಪ್ರಯತ್ನಿಸ್ತಾ ಇದ್ರು. ಮಗಳೇ, ಶಂಕರ್ ಬಡವನೇ, ಆದರೂ ಅವನು ತುಂಬ ಒಳ್ಳೆಯವನು, ತುಂಬ ಒಳ್ಳೆಯ ಮನಸ್ಸಿರುವವನು. ಜೀವನ ಕೇವಲ ದುಡ್ಡಿನಿಂದ ಮಾತ್ರವಲ್ಲ, ಮನುಷ್ಯತ್ವದಿಂದ, ಒಳ್ಳೆಯತನದಿಂದ, ಪ್ರೀತಿಯಿಂದ ನಡೆಯುತ್ತೆ ಅಂತ ಮಗಳಿಗೆ ಬುದ್ಧಿ ಹೇಳ್ತಾ ಇದ್ರು. ಆದರೆ ಐಶ್ವರ್ಯ ಹೇಳ್ತಾ ಇದ್ಲು, ಅಪ್ಪ, ಅಲ್ಪನಿಗೆ ಐಶ್ವರ್ಯ ಬಂದರೆ ಮಧ್ಯರಾತ್ರಿ ಎದ್ದು ಕೊಡೆ ಹಿಡಿದುಕೊಂಡನಂತೆ. ನನ್ನನ್ನು ಪಡೆಯಲು ಅವನಿಗೆ ಯೋಗ್ಯತೆ ಇಲ್ಲ. ಅಪ್ಪ, ನನಗೆ ಈ ಬಡತನ ಅಂದರೆ ಸ್ವಲ್ಪ ಕೂಡ ಇಷ್ಟವಿಲ್ಲ. ಜೀವನ ಪೂರ್ತಿ ಇದೇ ರೀತಿ ಬದುಕಲು ನನ್ನಿಂದ ಸಾಧ್ಯವಿಲ್ಲ ಅಂತ ಹೇಳ್ತಾಳೆ. ಪಂಚಾಯಿತಿಯಲ್ಲಿಯೇ ನಾನು ಶಂಕರ್ನನ್ನು ಬಿಟ್ಬಿಡ್ತಾ ಇದ್ದೀನಿ ಅಂತ ಬರೆದು ಕೊಟ್ಟು ಬಿಟ್ಟಿದ್ಲು. ಅವರ ಸಂಬಂಧ ಈಗ ಅಲ್ಲಿಯೇ ಮುರಿದು ಬಿದ್ದಿತ್ತು. ಶಂಕರ್ ಸಿಟಿಗೆ ಹೋಗಿದ್ದ. ಮೊದಲ ದಿನವೇ ಅವನಿಗೆ ಅರ್ಥವಾಗಿತ್ತು, ಇಲ್ಲಿ ಬದುಕಿ ಕಟ್ಟಿಕೊಳ್ಳಲು ಅಷ್ಟೊಂದು ಸುಲಭವಲ್ಲ ಅಂತ. ದಿನವೆಲ್ಲ ಸಿಕ್ಕಂತಹ ಸಣ್ಣ ಸಣ್ಣ ಕೆಲಸವನ್ನು ಮಾಡ್ತಾ ಇದ್ದ. ರಾತ್ರಿಗಳಲ್ಲಿ ಒಂದು ಛತ್ರದಲ್ಲಿ ಕುಳಿತುಕೊಂಡು ಓದ್ಕೊಳ್ತಾ ಇದ್ದ. ಈಗ ಅಲ್ಲಿ ಅವನಿಗೆ ಕೆಲವರು ಗೆಳೆಯರು ಕೂಡ ಆಗಿದ್ರು. ಅವರು ಹೇಳ್ತಾ ಇದ್ರು, ಇಷ್ಟೊಂದು ಯಾಕೆ ಕಷ್ಟಪಡ್ತಾ ಇದೆಯೋ ನೀನು ಅಂತ. ಇಷ್ಟು ಕಷ್ಟಪಟ್ಟರು ನಿನಗೆ ಏನು ಸಿಗುತ್ತೆ ಅಂತ ಅವರು ಕೇಳ್ತಾ ಇದ್ರು. ಶಂಕರ್ ಶಾಂತವಾಗಿ ಹೇಳ್ತಾ ಇದ್ದ, ನಾನು ಸೋಲು ಒಪ್ಕೊಳ್ಳೋದಿಲ್ಲ. ಈ ಕಷ್ಟಗಳಿಂದ ನಾನು ಸೋಲನ್ನು ಖಂಡಿತ ಒಪ್ಪಿಕೊಳ್ಳಲ್ಲ. ಎಷ್ಟೋ ದಿನಗಳು ಕೆಲಸವಿಲ್ಲದೆ ಅವನು ಒದ್ದಾಡ್ತಾ ಇದ್ದ. ಎಷ್ಟೋ ರಾತ್ರಿಗಳು ಶಂಕರ್ ಉಪವಾಸದಿಂದ ಹಾಗೆಯೇ ಮಲಗಿಕೊಳ್ತಾ ಇದ್ದ. ಆ ರಾತ್ರಿ ಅವನಿಗೆ ತುಂಬ ಜಾಸ್ತಿ ಜ್ವರ ಬಂದಿತ್ತು. ಆ ರಾತ್ರಿಯೆಲ್ಲ ಅವನು ಜ್ವರದಿಂದ ನಡುಗ್ತಾ ಇದ್ದ. ಅವನ ಬಳಿ ಸ್ವಲ್ಪ ದುಡ್ಡು ಕೂಡ ಇರಲಿಲ್ಲ ಔಷಧಿಗಳನ್ನು ಕೊಂಡುಕೊಳ್ಳಲು. ಆ ರಾತ್ರಿ ಶಂಕರ್ಗೆ ತನ್ನ ಹೆಂಡತಿಯ ಅದೇ ಮಾತುಗಳು ನೆನಪು ಬರ್ತಿದ್ವು. ಆ ಊರಿನ ಜಾತ್ರೆಯಲ್ಲಿ ಅವಳು ಎಲ್ಲರ ಮುಂದೆ ಹೇಳ್ತಾ ಇದ್ಲು, ನನಗೆ ಕೇವಲ ಒಬ್ಬ ಬಿಕಾರಿ ಸಿಕ್ಕಿದ್ದಾನೆ ಅಂತ. ಆ ಮಾತುಗಳು ಅವನ ಹೃದಯವನ್ನು ಗಾಯ ಮಾಡಿದ್ವು. ಆ ಮಾತುಗಳೇ ಅವನು ತನ್ನ ಶಕ್ತಿಯನ್ನಾಗಿ ಮಾಡಿಕೊಂಡು ಎಲ್ಲ ಕಠಿಣ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದ. ಒಂದು ದಿನ ಶಂಕರ್ ಆ ದೊಡ್ಡ ಸರ್ಕಾರಿ ಕಚೇರಿಯ ಮುಂದೆ ಕೂಲಿ ಕೆಲಸ ಮಾಡ್ತಾ ಇದ್ದ. ಅವನು ನೋಡ್ತಾನೆ, ಒಬ್ಬ ವಯಸ್ಸಾದ ಅಜ್ಜ ಕೆಲವೊಂದು ಕಾಗದ ಪತ್ರಗಳನ್ನು ಹಿಡಿದುಕೊಂಡು ಆ ಅಧಿಕಾರಿಯನ್ನು ಕೇಳ್ಕೊಳ್ತಾ ಇದ್ದ. ಆತನ ಎಲ್ಲ ಕಾಗದ ಪತ್ರಗಳು ಸರಿಯಾಗಿದ್ರೂ ಆ ಅಧಿಕಾರಿ ಆ ವಯಸ್ಸಾದ ಅಜ್ಜನನ್ನು ಬೈತಾ ಇದ್ರು. ಆ ವಯಸ್ಸಾದ ಅಜ್ಜ ತುಂಬ ದುಃಖದಿಂದ ಪದೇ ಪದೇ ಹೇಳ್ತಾ ಇದ್ರು, ಸರ್, ನಾನು ಎಲ್ಲವನ್ನು ಸರಿಯಾಗಿ ಮಾಡಿದ್ದೀನಿ, ಎಲ್ಲ ಪೇಪರ್ಗಳು ಸರಿಯಾಗಿದ್ದಾವೆ ಅಂತ. ಆದರೆ ಆ ವಯಸ್ಸಾದ ಅಜ್ಜನ ಮಾತುಗಳು ಅಲ್ಲಿ ಯಾರೂ ಕೇಳ್ತಾ ಇರಲಿಲ್ಲ. ಆತನ ಧ್ವನಿ ಅಲ್ಲಿ ಯಾರಿಗೂ ಕೇಳಿಸ್ತಾನೂ ಇರಲಿಲ್ಲ. ಶಂಕರ್ ಇದನ್ನೆಲ್ಲ ಸೈಲೆಂಟ್ ಆಗಿ ಗಮನಿಸ್ತಾ ಇದ್ದ. ಆ ದಿನವೇ ಅವನಲ್ಲಿ ಒಂದು ಆಲೋಚನೆ ಬಂದಿತ್ತು. ಈ ಕಾನೂನು ಬಡವರನ್ನು ತುಳಿದು ಹಾಕ್ತಾ ಇದ್ರೆ ನಾನು ಯಾಕೆ ಈ ಕಾನೂನಿನ ಒಂದು ಭಾಗವಾಗಬಾರ್ದು ಅಂತ ಅವನು ಅಂದುಕೊಳ್ತಿದ್ದ. ಈಗ ಶಂಕರ್ ಒಂದು ಲೈಬ್ರರಿಗೆ ಹೋಗಿ ಓದಿಕೊಳ್ಳಲು ಶುರು ಮಾಡ್ತಾನೆ. ಮೊದಲನೆಯ ಬಾರಿಗೆ ಅವನು ಎಕ್ಸಾಮ್ನಲ್ಲಿ ಫೈಲ್ ಆದಾಗ ಶಂಕರ್ ತುಂಬ ಅತ್ತಿದ್ದ. ನಂತರ ಆತ್ಮವಿಶ್ವಾಸದಿಂದ ಎರಡನೆಯ ಬಾರಿ ಕೂಡ ಪ್ರಯತ್ನ ಪಡ್ತಾನೆ. ಆದರೆ ಈ ಬಾರಿ ಕೂಡ ಶಂಕರ್ ಫೈಲ್ ಆಗಿದ್ದ. ಮೂರನೇ ಬಾರಿ ಎಕ್ಸಾಮ್ ಫೀಸ್ ಕಟ್ಟಲೆ ಅವನ ಬಳಿ ದುಡ್ಡಿರಲಿಲ್ಲ. ಮೂರನೆಯ ಬಾರಿ ಫೀಸ್ ಕಟ್ಟಲು ಅವನು ತನ್ನ ಪುಸ್ತಕಗಳನ್ನು ಸಹ ಮಾರಿಬಿಟ್ಟಿದ್ದ. ನಾನು ಸಾಧಿಸಬೇಕು, ನನ್ನನ್ನು ನೋಡಿ ನಕ್ಕವರ ಮುಂದೆ, ನನ್ನನ್ನು ಅವಮಾನ ಮಾಡಿದವರ ಮುಂದೆ ನಾನು ತಲೆ ಎತ್ತಿ ಬದುಕಬೇಕು ಅಂತ ಹಠದಲ್ಲಿ ಓದಿಕೊಳ್ಳಲು ಶುರು ಮಾಡ್ದ. ಆ ದಿನ ಬಂದಂತಹ ಆ ಒಂದು ಸಮಾಚಾರ ಅವನ ಕಾಲ ಕೆಳಗಿನ ಭೂಮಿಯನ್ನೇ ಕಸಿದುಕೊಂಡು ಬಿಟ್ಟಿತ್ತು. ಸುದ್ದಿ ತಿಳಿದು ಶಂಕರ್ನ ಹೃದಯ ಒಡೆದು ಹೋಗಿತ್ತು. ಶಂಕರ್ ಅವರ ಅಮ್ಮ ಶಾಂತಿಯವರು ಈ ಲೋಕವನ್ನು ಬಿಟ್ಟು ಹೊರಟು ಹೋಗಿದ್ರು. ಅತ್ತು ಈಗ ಅವನ ಕಣ್ಣುಗಳಲ್ಲಿ ನೀರೆಲ್ಲ ಬತ್ತಿ ಹೋಗಿತ್ತು. ಅವನ ದುಃಖ ಎಷ್ಟಿತ್ತೆಂದರೆ ಅವನ ಕಣ್ಣುಗಳಿಂದ ನೀರು ಬರ್ತಾನೆ ಇರಲಿಲ್ಲ. ಅವನು ತನ್ನ ತಾಯಿಯನ್ನು ಕೊನೆಯ ಬಾರಿಗೆ ನೋಡಲು ಸಹ ಸಾಧ್ಯವಾಗಲಿಲ್ಲ. ಅವನು ಬರುವಷ್ಟರಲ್ಲಿಯೇ ಎಲ್ಲವೂ ಮುಗಿದು ಹೋಗಿತ್ತು. ಆ ರಾತ್ರಿ ಶಂಕರ್
ಆಕಾಶವನ್ನು ನೋಡುತ್ತಾ ಹೇಳ್ತಾನೆ, ಅಮ್ಮ, ನಾನು ಹಿಂದೆ ತಿರುಗಿ ನೋಡೋದಿಲ್ಲ. ನಾನು ಕಷ್ಟಪಡ್ತೀನಿ. ನಿನಗೆ ಕೊಟ್ಟ ಮಾತನ್ನು ನಾನು ಖಂಡಿತ ಉಳಿಸ್ಕೊಳ್ತೀನಿ ಅಂತ. ಈಗ ರಿಸಲ್ಟ್ ಕೂಡ ಬಂದಿತ್ತು. ಈ ಬಾರಿ ಶಂಕರ್ ಪಾಸ್ ಆಗಿದ್ದ. ಅವನು ಆ ಸರ್ಟಿಫಿಕೇಟನ್ನು ತೆಗೆದುಕೊಂಡು ಬಂದು ತನ್ನ ತಾಯಿಯ ಫೋಟೋದ ಮುಂದೆ ಇಟ್ಟು ಕಣ್ಣೀರು ಹಾಕ್ತಾ ಇದ್ದ. ಅಮ್ಮ, ನಾನು ಸಾಧಿಸಿದ್ದೇನೆ ನಿನ್ನ ಕನಸನ್ನು, ನಿನ್ನ ಆಸೆಯನ್ನು ಅಂತ ಹೇಳ್ತಾನೆ. ಹಳ್ಳಿಯಲ್ಲಿ ಈ ವಿಷಯ ಯಾರಿಗೂ ಗೊತ್ತಿರಲಿಲ್ಲ. ಆ ಹಳ್ಳಿಯವರು ಯಾರನ್ನು ಬಿಕಾರಿ, ಬಡವ ಅಂದುಕೊಳ್ತಾ ಇದ್ರೋ, ಯಾರನ್ನು ನೋಡಿ ನಗುತ್ತಾ ಗೇಲಿ ಮಾಡ್ತಾ ಇದ್ರೋ, ಆ ಹುಡುಗ ಈ ದಿನ ಆ ಜಿಲ್ಲೆಯ ದೊಡ್ಡ ಆಫೀಸರ್ ಆಗಿದ್ದ. ಅವನು ಈಗ ಕಲೆಕ್ಟರ್ ಆಗಿದ್ದ. ಶಂಕರ್ನ ಮೊದಲ ಪೋಸ್ಟಿಂಗ್ ಅದೇ ಜಿಲ್ಲೆಯಲ್ಲಾಗಿತ್ತು. ಒಂದು ಸಮಯದಲ್ಲಿ ಉಳಿಮೆ ಮಾಡುತ್ತಾ ದನಗಳನ್ನು ತೊಳೆಯುತ್ತಿದ್ದ ಆ ಕೈಗಳು ಈ ದಿನ ಎಷ್ಟೋ ಜನರ ಜೀವನವನ್ನು ಬದಲಾಯಿಸ್ತಾ ಇದ್ವು. ಮೊದಲನೆಯ ದಿನ ಶಂಕರ್ ತನ್ನ ಆಫೀಸ್ಗೆ ಹೋದಾಗ ಅವನು ತುಂಬ ಸಿಂಪಲ್ ಆಗಿ ಆಫೀಸ್ಗೆ ಹೋಗ್ತಾನೆ. ಯಾವುದೇ ರೀತಿಯ ಆಡಂಬರವಿರಲಿಲ್ಲ. ಅವನು ಯಾರಿಗೂ ತೋರಿಸಿಕೊಳ್ಳಲು ಏನೂ ಮಾಡ್ತಾ ಇರಲಿಲ್ಲ. ಕೇವಲ ತನ್ನನ್ನು ತಾನು ಸಾಬೀತು ಮಾಡಿಕೊಳ್ತಾ ಇದ್ದ ಅಷ್ಟೇ. ಆಫೀಸ್ ಟೇಬಲ್ ಮೇಲೆ ಎಷ್ಟೊಂದು ಫೈಲ್ಗಳನ್ನು ಇಡಲಾಗಿತ್ತು. ಪ್ರತಿಯೊಂದು ಫೈಲ್ನಲ್ಲೂ ಒಂದೊಂದು ಕತೆ ಇತ್ತು. ಕೆಲವರ ಸಮಸ್ಯೆಗಳು, ಕೆಲವರ ಕಂಪ್ಲೇಂಟ್ಗಳು ಇದ್ವು. ಶಂಕರ್ ಪ್ರತಿಯೊಂದು ಪೇಜನ್ನು ನಿಧಾನವಾಗಿ ಓದುತ್ತಾ ಇದ್ದ. ಅವನಿಗೆ ಚೆನ್ನಾಗಿ ಗೊತ್ತಿತ್ತು, ನಾನು ತೆಗೆದುಕೊಳ್ಳುವ ನಿರ್ಧಾರ ಒಬ್ಬರ ಜೀವನವನ್ನೇ ಬದಲಾಯಿಸುತ್ತೆ ಅಂತ. ಎಲ್ಲ ಫೈಲ್ಗಳನ್ನು ನೋಡ್ತಾ ಇರಬೇಕಾದ್ರೆ ಒಂದು ಫೈಲ್ನ ಮೇಲೆ ಶಂಕರ್ನ ದೃಷ್ಟಿ ನಿಂತು ಬಿಟ್ಟಿತ್ತು. ಫೈಲ್ ಮೇಲೆ ಬರೆಯಲಾಗಿತ್ತು, ನದಿಯ ಸ್ಥಳವನ್ನು ಆಕ್ರಮಿಸಿಕೊಂಡು ಮನೆಗಳನ್ನು ಕಟ್ಟಿದ್ದಾರೆ, ತಕ್ಷಣ ಅದನ್ನು ವಶಪಡಿಸಿಕೊಳ್ಬೇಕು ಅಂತ. ಶಂಕರ್ ಈಗ ಆ ಫೈಲನ್ನು ಓಪನ್ ಮಾಡಿ ನೋಡ್ತಾ ಇರ್ತಾನೆ. ಅದನ್ನು ನೋಡಿದ ತಕ್ಷಣ ಅವನಿಗೆ ಒಂದು ಕ್ಷಣ ಶಾಕ್ ಆಗಿಬಿಟ್ಟಿತ್ತು. ಯಾಕೆಂದರೆ ಆ ಫೈಲ್ನಲ್ಲಿ ಬರೆಯಲಾಗಿತ್ತು ತಿಮ್ಮಾಪುರ, ಆ ಊರಿನ ಹೆಸರು. ಅದು ಶಂಕರ್ನ ಊರೇ ಆಗಿತ್ತು. ಈಗ ಶಂಕರ್ಗೆ ತನ್ನ ಹಳೆಯ ಜೀವನ ತನ್ನ ಕಣ್ಣ ಮುಂದೆ ವಾಪಸ್ ಬಂದಿತ್ತು. ರಿಪೋರ್ಟ್ನಲ್ಲಿ ನೀಟಾಗಿ ಬರೆಯಲಾಗಿತ್ತು, ನದಿ ದಡದಲ್ಲಿ ಇರುವಂತಹ ಮನೆಗಳನ್ನು ತೆರವು ಮಾಡಿಸಬೇಕು ಅಂತ. ಶಂಕರ್ ಸ್ವಲ್ಪ ಸಮಯ ಸೈಲೆಂಟ್ ಆಗಿ ಯೋಚಿಸ್ತಾ ಇದ್ದ. ನಂತರ ಸ್ಟಾಫ್ಗೆ ಹೇಳ್ತಾನೆ, ನಾಳೆ ನಾವು ಆ ಸ್ಥಳಕ್ಕೆ ಹೋಗಬೇಕು ಅಂತ. ಐಶ್ವರ್ಯ, ಅವಳಿಗೆ ತನ್ನ ಆಯ್ಕೆಯ ಬಗ್ಗೆ ತುಂಬ ನಂಬಿಕೆ ಇತ್ತು. ಅವಳು ಈ ದಿನ ತನ್ನನ್ನು ತಾನು ಗುರುತು ಹಿಡಿಯದವಳಾಗ್ಬಿಟ್ಟಿದ್ಲು. ಐಶ್ವರ್ಯ ಅಂದುಕೊಳ್ತಾ ಇದ್ಲು, ದುಡ್ಡು, ಆಸ್ತಿ, ಅಂತಸ್ತು ಇದ್ದರೇನೆ ಸಂತೋಷ ಅಂತ. ಶಂಕರ್ನನ್ನು ಬಿಟ್ಟ ನಂತರ ಐಶ್ವರ್ಯ ಎರಡನೇ ಮದುವೆ ಮಾಡಿಕೊಂಡಿದ್ಲು ಅಜಯ್ ಎನ್ನುವವನ ಜೊತೆ. ಮೊದಲ ನೋಟದಲ್ಲಿಯೇ ಅವಳು ಅಜಯ್ನನ್ನು ಇಷ್ಟಪಟ್ಟಿದ್ಲು. ಅವಳು ಆಸೆಪಟ್ಟ ಹಾಗೆಯೇ ಇದ್ದ ಅಜಯ್. ನಗರದಲ್ಲಿ ದೊಡ್ಡ ಮನೆ, ಕಾಸ್ಟ್ಲಿ ಬಟ್ಟೆಗಳು, ಜನರಲ್ಲಿ ಗುರುತು ಮತ್ತು ಗೌರವ ಎಲ್ಲವೂ ಇತ್ತು ಅಜಯ್ನ ಬಳಿ. ಮದುವೆಯಾದ ನಂತರ ಐಶ್ವರ್ಯ ಜೀವನ ಒಂದು ಸುಂದರವಾದ ಕನಸಿನಂತೆ ಇತ್ತು. ಅವಳು ಅಂದುಕೊಳ್ತಾ ಇದ್ಲು, ನನ್ನ ಜೀವನ ಈಗ ನಾನು ಅಂದುಕೊಂಡ ರೀತಿಯೇ ನಡೀತಾ ಇದೆ ಅಂತ. ಅವಳು ತುಂಬ ಸಂತೋಷವಾಗಿದ್ಲು. ಆದರೆ ನಿಧಾನವಾಗಿ ಅಜಯ್ನ ನಿಜವಾದ ಮುಖವಾಡ ಅವಳ ಎದುರುಗಡೆ ಬಂದಿತ್ತು. ಅವನು ಪ್ರತಿದಿನ ಚೆನ್ನಾಗಿ ಕುಡಿತಾ ಇದ್ದ. ಹೆಂಡತಿಯ ಮೇಲೆ ಕೋಪ ಮಾಡಿಕೊಳ್ತಾ ಇದ್ದ. ಕುಡಿದಾಗೆಲ್ಲ ಹೆಂಡತಿಯನ್ನು ಚೆನ್ನಾಗಿ ಹೊಡಿತಾ ಇದ್ದ. ಅವಳಿಗೆ ಅರ್ಥವಾಗಲಿಲ್ಲ, ಇದಕ್ಕಾಗಿಯಾ ನಾನು ಎಲ್ಲವನ್ನು ಬಿಟ್ಟು ಬಂದಿದ್ದು ಅಂತ. ನಾನು ಏನೇ ಮಾಡಿದರೂ, ಏನೇ ಮಾತನಾಡಿದರೂ ಶಂಕರ್ ಒಂದೇ ಒಂದು ದಿನ ಕೂಡ ನನ್ನನ್ನು ಗಟ್ಟಿಯಾಗಿ ಬೈಲಿಲ್ಲ, ಮಾತನಾಡಿಸಲೂ ಇಲ್ಲ. ಕೈ ಮಾಡುವುದು ತುಂಬ ದೂರದ ಮಾತು. ಎಲ್ಲವನ್ನು ನೆನೆದು ಐಶ್ವರ್ಯ ಈಗ ತುಂಬ ದುಃಖ ಪಡ್ತಾ ಇದ್ಲು. ಸಮಯ ಕಳೆಯುತ್ತಿದ್ದ ಹಾಗೆ ಅವಳ ಮೈ ಮೇಲಿದ್ದ ಒಂದೊಂದೇ ಒಡವೆಗಳು, ಮನೆಯಲ್ಲಿದ್ದ ಸಾಮಾನುಗಳು, ನಂತರ ಅವರ ಆಸ್ತಿ ಪಾಸ್ತಿ, ಅವರ ಮನೆ ಎಲ್ಲವೂ ಮಾರಾಟ ಮಾಡಲಾಯಿತು. ಒಂದು ದಿನ ಅಜಯ್ ಚೆನ್ನಾಗಿ ಕುಡಿದು ಹೊರಗೆ ಹೋದವನು ಮತ್ತೆ ವಾಪಸ್ ಬರಲೇ ಇಲ್ಲ. ಆ ಕಡೆಯಿಂದ ಯಾವುದೇ ರೀತಿಯ ಮಾಹಿತಿ ಕೂಡ ಬರಲಿಲ್ಲ. ಈಗ ಐಶ್ವರ್ಯ ಒಂಟಿಯಾಗಿ ಬಿಟ್ಟಿದ್ಲು. ಸೋತು ತನ್ನ ತವರು ಮನೆಗೆ ಬಂದರೆ ತವರು ಮನೆಯವರು ಅವಳಿಗೆ ಪ್ರೀತಿ ತೋರಿಸಲಿಲ್ಲ. ಅವಳು ಮಾಡಿದ ಕೆಲಸಕ್ಕೆ ಯಾರೂ ಅವಳನ್ನು ಮನೆಗೆ ಕೂಡ ಸೇರಿಸಿಕೊಳ್ಳಲಿಲ್ಲ. ಪರಿಸ್ಥಿತಿಗಳು ಅವಳನ್ನು ಈಗ ಅದೇ ಹಳ್ಳಿಗೆ ಕರೆದುಕೊಂಡು ಬಂದಿದ್ವು. ಈ ಊರಿಗೆ ಐಶ್ವರ್ಯ ಮೊದಲು ಸೊಸೆಯಾಗಿ ಬಂದಿದ್ಲು. ಈಗ ಅವಳು ಸೊಸೆಯಾಗಿ ಬಂದಿರಲಿಲ್ಲ, ಯಾರೂ ಇಲ್ಲದ ಅನಾಥಳಾಗಿ ಬಂದಿದ್ಲು. ಆ ನದಿಯ ದಡದಲ್ಲಿ ಒಂದು ಸಣ್ಣ ಮನೆಯನ್ನು ಮಾಡಿಕೊಂಡಿದ್ಲು. ಒಂದು ದಿನ ಆ ಹಳ್ಳಿಯಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ, ಹೊಸ ಕಲೆಕ್ಟರ್ ಇಲ್ಲಿಗೆ ಬರ್ತಾ ಇದ್ದಾರೆ ಅಂತ. ಎಲ್ಲರಿಗೂ ತುಂಬ ಟೆನ್ಷನ್ ಆಗ್ತಾ ಇತ್ತು. ನಾವೆಲ್ಲ ಈ ಸ್ಥಳದಲ್ಲಿ ಅಕ್ರಮವಾಗಿ ಮನೆಗಳನ್ನು ಕಟ್ಕೊಂಡಿದ್ದೀವಂತೆ. ಈಗ ಕಲೆಕ್ಟರ್ ಬುಲ್ಡೋಸರ್ ತೆಗೆದುಕೊಂಡು ಬಂದು ನಮ್ಮ ಮನೆಗಳನ್ನೆಲ್ಲ ಹೊಡೆದು ಹಾಕ್ತಾರೆ ಅಂತ ಅವರೆಲ್ಲ ಮಾತನಾಡಿಕೊಳ್ತಾ ಇದ್ರು.
ಐಶ್ವರ್ಯಾಗೆ ಕೂಡ ಈ ಸುದ್ದಿ ತಿಳಿಯುತ್ತೆ. ಅವಳು ಭಯದಿಂದ ನಡುಗ್ತಾ ಇದ್ಲು. ಅವಳು ಅಂದುಕೊಳ್ತಾ ಇದ್ಲು, ಇದು ಕೂಡ ನನ್ನಿಂದ ದೂರವಾದರೆ ನಾನು ಎಲ್ಲಿಗೆ ಹೋಗಬೇಕು, ಹೇಗೆ ಬದುಕಬೇಕು ಅಂತ. ಈ ವಿಷಯ ತಿಳಿದ ನಂತರ ಅವಳಿಗೆ ನಿದ್ದೆನೇ ಬರ್ತಾ ಇರಲಿಲ್ಲ. ಪದೇ ಪದೇ ಈಗ ಐಶ್ವರ್ಯ ಹಳೆಯದೆಲ್ಲವನ್ನು ನೆನೆಸಿಕೊಳ್ತಾ ಇದ್ಲು. ಶಂಕರ್ನ ಮುಖ, ಅವನ ಮೌನ, ಅವನ ದುಃಖ ಎಲ್ಲವೂ ಅವಳಿಗೆ ನೆನಪಾಗ್ತಾ ಇತ್ತು. ಈಗ ಐಶ್ವರ್ಯ ಅಂದುಕೊಳ್ತಾ ಇದ್ಲು, ನಾನು ಒಂದು ವೇಳೆ ಅವನನ್ನು ಬಿಡದೇ ಇದ್ದಿದ್ರೆ ಈ ದಿನ ನನ್ನ ಜೀವನ ಬೇರೆ ರೀತಿ ಇರ್ತಾ ಇತ್ತ. ಆದರೆ ಅಷ್ಟರಲ್ಲೇ ಐಶ್ವರ್ಯ ತನ್ನನ್ನು ತಾನು ಸಂಭಾಳಿಸಿಕೊಳ್ಳುತ್ತಾ, ಇಲ್ಲ ಇಲ್ಲ, ಅವನು ಕೇವಲ ಒಬ್ಬ ಬಡ ರೈತ ಅಷ್ಟೇ ಎಂದುಕೊಂಡು ತನ್ನನ್ನು ತಾನು ಸಮಾಧಾನ ಮಾಡಿಕೊಳ್ತಾ ಇದ್ಲು. ಮಾರನೆಯ ದಿನ ಬೆಳಿಗ್ಗೆ ಆ ಬೀದಿಗಳಲ್ಲಿ ಸರ್ಕಾರಿ ವಾಹನಗಳು ಬರಲು ಶುರುವಾಗಿತ್ತು. ಜನ ಎಲ್ಲ ಹೊರಗೆ ಓಡಿ ಬಂದು ಆ ಗಾಡಿಗಳನ್ನು ನೋಡ್ತಾ ಇದ್ರು. ಆ ಬಿಳಿಯ ಸರ್ಕಾರಿ ಗಾಡಿಗಳಿಂದ ಕೆಳಗೆ ಇಳಿದು ಬಂದಿದ್ದ ಶಂಕರ್. ಆ ಮುಖವನ್ನು ನೋಡಿ ಅಲ್ಲಿದ್ದ ಎಲ್ಲರೂ ಬಾಯಿ ಬಿಟ್ಕೊಂಡು ನೋಡ್ತಾ ನಿಂತ್ಕೊಂಡಿದ್ರು. ಅಲ್ಲೇ ಇದ್ದ ಐಶ್ವರ್ಯ ಕೂಡ ಶಾಕ್ ಆಗಿ ನಿಂತುಕೊಂಡು ಹಾಗೆಯೇ ನೋಡ್ತಾ ಇದ್ಲು. ಅದು ಅದು ಬೇರೆ ಯಾರೂ ಅಲ್ಲ, ಅದು ತನ್ನ ಶಂಕರೇ ಆಗಿದ್ದ. ಅಲ್ಲಿ ನಿಂತಿದ್ದ ಜನ ಈಗ ಗುಸುಗುಸು ಅಂತ ಮಾತನಾಡಿಕೊಳ್ತಾ ಇದ್ರು. ಇವನು ಆ ಶಾಂತಿಯವರ ಮಗ ಶಂಕರ್ ಅಲ್ವಾ ಅಂತ ಹೇಳಿ ಐಶ್ವರ್ಯಳ ಹೃದಯ ಜೋರಾಗಿ ಹೊಡೆದುಕೊಳ್ತಾ ಇತ್ತು. ಆದರೆ ಶಂಕರ್ ಮಾತ್ರ ಏನೂ ಮಾತನಾಡಲಿಲ್ಲ. ಅವನು ಸೈಲೆಂಟ್ ಆಗಿ ಎಲ್ಲವನ್ನು ನೋಡ್ತಾ ಇದ್ದ. ಬುಲ್ಡೋಸರ್ ಕೂಡ ಅಲ್ಲಿ ರೆಡಿಯಾಗಿ ನಿಂತುಕೊಂಡಿತ್ತು. ನಿಧಾನವಾಗಿ ಎಲ್ಲ ಕಡೆ ಗಮನಿಸ್ತಾ ಇದ್ದ ಶಂಕರ್. ಅದೇ ಜಾಗ, ಅದೇ ಊರು, ಎಲ್ಲವೂ ಅದೇ ಆಗಿತ್ತು. ಅಲ್ಲಿದ್ದ ಎಲ್ಲರೂ ಅವನನ್ನು ಒಂದು ಕಾಲದಲ್ಲಿ ಭಿಕಾರಿ ಎಂದು, ಬಡ ರೈತನೆಂದು ಹಂಗಿಸ್ತಾ ಇದ್ರು. ಶಂಕರ್ ಅಲ್ಲಿದ್ದ ಎಲ್ಲ ಗುಡಿಸಲುಗಳನ್ನು ನೋಡ್ತಾ ಇದ್ದ. ಆಗಲೇ ಶಂಕರ್ ಆ ಒಂದು ಗುಡಿಸಲನ್ನು ನೋಡ್ತಾನೆ. ಆ ಗುಡಿಸಲಿನ ಮುಂದೆ ಐಶ್ವರ್ಯ ನಿಂತುಕೊಂಡಿದ್ಲು. ಅವಳು ಅಂದುಕೊಳ್ತಾ ಇದ್ಲು, ಈ ದಿನ ಇವನು ನನ್ನ ಮೇಲೆ ಸೇಡನ್ನು ತೀರಿಸಿಕೊಳ್ತಾನೆ ಅಂತ. ಶಂಕರ್ ಈಗ ನಿಧಾನವಾಗಿ ಒಂದು ಗುಡಿಸಲಿನ ಬಳಿ ಹೋಗಿ ಒಬ್ಬ ವಯಸ್ಸಾದ ಅಜ್ಜನನ್ನು ಕೇಳ್ತಾನೆ, ಅಜ್ಜ, ನೀವು ಇಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? ಸರ್, ನಾನು ಇಲ್ಲಿ ಸುಮಾರು 20ರಿಂದ 25 ವರ್ಷದಿಂದ ಇಲ್ಲೇ ಇದ್ದೀನಿ. ಶಂಕರ್ ಅಲ್ಲಿದ್ದ ಹಳವರ ಬಳಿ ಮಾತನಾಡ್ತಾನೆ. ಆ ಮಹಿಳೆಯರ ಬಳಿ ಅವರ ಕಷ್ಟಗಳನ್ನು ಕೇಳಿಸ್ಕೊಳ್ತಾ ಇದ್ದ. ಅವನು ಈಗ ಒಬ್ಬ ಅಧಿಕಾರಿಯಂತೆ ಅಲ್ಲದೆ ಒಬ್ಬ ಮನುಷ್ಯನ ಹಾಗೆ ನಡೆದುಕೊಳ್ತಾ ಇದ್ದ. ಎಲ್ಲರನ್ನು ಮಾತನಾಡಿಸುತ್ತಾ ಈಗ ಐಶ್ವರ್ಯ ಬಳಿ ಬರ್ತಾನೆ. ಅವಳು ತಲೆ ಬಗ್ಗಿಸಿಕೊಂಡು ನಿಂತ್ಕೊಂಡಿದ್ಲು. ಅವಳು ನಡುಗುತ್ತಲೇ ಹೇಳಿದ್ಲು, ನನ್ನಿಂದ ತುಂಬ ದೊಡ್ಡ ತಪ್ಪಾಗ್ಬಿಟ್ಟಿದೆ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಅಂತ ಕೇಳಿಕೊಳ್ತಾ ಇದ್ಲು. ಹಳ್ಳಿಯವರೆಲ್ಲ ಇದನ್ನು ನೋಡ್ತಾ ನಿಂತ್ಕೊಂಡಿದ್ರು. ಈಗ ಇವನು ಏನು ಮಾಡ್ತಾನೋ ಅಂತ ಅವರೆಲ್ಲ ಅಂದುಕೊಳ್ತಾ ಇದ್ರು. ಈಗ ಶಂಕರ್ ಕೋಪಿಸ್ಕೊಳ್ಬಹುದೇನೋ ಅವಳು ಮಾಡಿದ್ದಕ್ಕೆ. ಈಗ ಅವಳಿಗೆ ಶಂಕರ್ ತಕ್ಕ ಶಾಸ್ತಿ ಮಾಡಬಹುದೇನೋ ಅಂತ. ಆದರೆ ಶಂಕರ್ ಏನೂ ಹೇಳಲಿಲ್ಲ. ಅವನು ಏನೂ ಮಾತನಾಡಲಿಲ್ಲ. ಕೇವಲ ಫೈಲನ್ನು ತೆಗೆದುಕೊಂಡು ನೋಡ್ತಾ ಇದ್ದ. ಅಲ್ಲಿ ಬಂದಿದ್ದ ಕೆಲವು ಆಫೀಸರ್ಗಳನ್ನು ಪ್ರಶ್ನೆ ಮಾಡ್ತಾ ಇದ್ದ. ನಿಧಾನವಾಗಿ ಎಲ್ಲವನ್ನೂ ಗಮನಿಸ್ತಾ ಇದ್ದ. ಶಂಕರ್ ಅಧಿಕಾರಿಗಳನ್ನು ಕರೆದು ನದಿಯ ಸ್ಥಳವನ್ನು ಇನ್ನೊಂದು ಬಾರಿ ಅಳತೆ ಮಾಡಿ ಅಂತ ಹೇಳ್ತಾನೆ. ಈಗ ಅಳತೆಯ ಕಾರ್ಯಕ್ರಮಗಳು ಜೋರಾಗಿ ಶುರುವಾಗಿದ್ವು. ರಿಪೋರ್ಟ್ಗಳನ್ನು ನೋಡಿದಾಗ ಎಲ್ಲರೂ ನಿಟ್ಟುಸಿರು ಬಿಟ್ಟಿದ್ರು. ಯಾಕೆಂದರೆ ಅವರು ನದಿಯ ಸ್ಥಳವನ್ನು ಆಕ್ರಮಿಸಿಕೊಂಡಿರಲಿಲ್ಲ. ಸರ್ಕಾರಿ ಜಾಗವನ್ನು ಅವರು ಅಕ್ರಮವಾಗಿ ಆಕ್ರಮಿಸಿಕೊಂಡಿರಲಿಲ್ಲ. ನದಿಯ ಸ್ಥಳದಿಂದ ಅವರ ಗುಡಿಸಲು ಸ್ವಲ್ಪ ದೂರದಲ್ಲಿಯೇ ಇತ್ತು. ಕಾನೂನಿನ ಪ್ರಕಾರ ಅಲ್ಲಿದ್ದ ಗುಡಿಸಲುಗಳನ್ನು ಒಡೆದು ಹಾಕಲು ಸಾಧ್ಯವಿರಲಿಲ್ಲ. ಶಂಕರ್ ಹೇಳ್ತಾನೆ, ತಕ್ಷಣ ಎಲ್ಲವನ್ನು ನಿಲ್ಲಿಸಿ ಅಂತ. ಅಲ್ಲಿದ್ದ ಎಲ್ಲ ಜನರ ಕಣ್ಣುಗಳಲ್ಲಿ ಒಂದು ರೀತಿಯ ಆನಂದ, ಅವರ ಮನಸ್ಸಿನಲ್ಲಿ ಸಂತೋಷ. ಅವರೆಲ್ಲ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ರು. ಐಶ್ವರ್ಯ ಕಣ್ಣುಗಳಲ್ಲಿ ಕಣ್ಣೀರು ಮತ್ತು ದುಃಖ ಕಾಣಿಸ್ತಾ ಇತ್ತು. ಅವಳಿಗೆ ತನ್ನ ಕಣ್ಣುಗಳನ್ನು ತಾನೇ ನಂಬಲಾಗ್ತಾ ಇರಲಿಲ್ಲ. ಒಬ್ಬ ಬಡವ, ಗತಿಯಿಲ್ಲದವನು, ಭಿಕಾರಿ ಎಂದು ನಾನು ಬಿಟ್ಟಿದ್ದ ಆ ವ್ಯಕ್ತಿ ಈ ದಿನ ಅವಳ ಮನೆಯನ್ನು ಕಾಪಾಡಿದ್ದ. ಶಂಕರ್ ಈಗ ನಿಧಾನವಾಗಿ ಐಶ್ವರ್ಯಳ ಮುಂದೆ ಬಂದು ಹೇಳ್ತಾನೆ, ಈ ದಿನ ನಾನು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದರೆ, ಅದೇ ಬಡ ರೈತನಾಗಿದ್ದರೆ ನೀನು ನನ್ನನ್ನು ಒಬ್ಬ ಮನುಷ್ಯನನ್ನಾಗಿ ನೋಡ್ತಾ ಇದ್ಯಾ? ಐಶ್ವರ್ಯಳ ಬಳಿ ಯಾವುದೇ ಉತ್ತರವಿರಲಿಲ್ಲ. ಶಂಕರ್ ಏನೂ ಹೇಳದೆ ಅಲ್ಲಿಂದ ಸೈಲೆಂಟ್ ಆಗಿ ಮುಂದೆ ಹೊರಟು ಹೋಗ್ತಾನೆ. ಆದರೆ ಐಶ್ವರ್ಯ ಅಲ್ಲೇ ನಿಂತು ಅವನು ಹೋಗುವುದನ್ನೇ ನೋಡ್ತಾ ಅಳ್ತಾ ಇದ್ಲು. ಅವಳಿಗೆ ಈಗ ಅರ್ಥವಾಗಿತ್ತು, ಬಡತನ ಒಬ್ಬ ಮನುಷ್ಯನ ಒಳ್ಳೆಯತನವನ್ನು ಕಸಿದುಕೊಳ್ಳೋದಿಲ್ಲ ಅಂತ. ಶ್ರೀಮಂತಿಕೆ ಒಬ್ಬ ಮನುಷ್ಯನ ವ್ಯಕ್ತಿತ್ವವನ್ನು ನಿರ್ಧರಿಸುವುದಿಲ್ಲ ಅಂತ. ಈಗ ಆ ಪೂರ್ತಿ ಹಳ್ಳಿಯಲ್ಲಿ ಪ್ರತಿಯೊಂದು ಮನೆಗಳಲ್ಲಿ, ಪ್ರತಿಯೊಂದು ಬೀದಿಗಳಲ್ಲಿಯೂ ಎಲ್ಲರೂ ಮಾತನಾಡಿಕೊಳ್ತಾ ಇದ್ದಿದ್ದು ಕೇವಲ ಶಂಕರ್ನ ಬಗ್ಗೆ.
ಒಂದು ಕಾಲದಲ್ಲಿ ಅವನನ್ನು ಎಲ್ಲರೂ ಒಬ್ಬ ಬಡ ರೈತ, ಕೈಲಾಗದವನು ಎಂದು ಆಡಿಕೊಳ್ತಾ ಇದ್ರು. ಆ ಹುಡುಗ ಈ ದಿನ ಆ ಜಿಲ್ಲೆಗೆ ಕಲೆಕ್ಟರ್ ಆಗಿ ವಾಪಸ್ ಬಂದಿದ್ದ. ಅವನು ಏನು ಮಾತನಾಡದೆ ಎಲ್ಲರಿಗೂ ತನ್ನನ್ನು ತಾನು ನಿರೂಪಿಸಿಕೊಂಡಿದ್ದ. ಐಶ್ವರ್ಯ ಮನೆಯಲ್ಲಿ ಕುಳಿತುಕೊಂಡು ಈಗ ಅಳುತ್ತಾ ಯೋಚಿಸ್ತಾ ಇದ್ಲು. ನಾನು ಶಂಕರ್ನನ್ನು ನಿಜವಾಗಿಯೂ ಪ್ರೀತಿಸಿದ್ನ ಅಥವಾ ಇಲ್ವಾ ಅಂತ. ನಾನು ನನ್ನ ಜೀವನವನ್ನು ಏನು ಮಾಡಿಕೊಂಡು ಬಿಟ್ಟೆ ಅಂತ ತನ್ನನ್ನು ತಾನೇ ಪ್ರಶ್ನೆ ಮಾಡಿಕೊಳ್ತಾ ಇದ್ಲು. ಅವಳಿಗೆ ಈಗ ಅರ್ಥವಾಗಿತ್ತು. ಅವಳು ಮನುಷ್ಯರನ್ನು ಅಲ್ಲ, ಅವರ ಶ್ರೀಮಂತಿಕೆಯನ್ನು ನೋಡಿ ಪ್ರೀತಿ ಮಾಡ್ತಾ ಇದ್ಲು. ಬಡವ ಎಂದು ತಿಳಿದ ತಕ್ಷಣ ಸಂಬಂಧಗಳನ್ನೇ ಮುರಿದು ಹಾಕಿಬಿಟ್ಟಿದ್ಲು. ಕೆಲವು ದಿನಗಳ ನಂತರ ಆ ಹಳ್ಳಿಯಲ್ಲಿ ಎಲ್ಲರೂ ಗುಸುಗುಸು ಮಾತನಾಡ್ತಿದ್ರು. ಕಲೆಕ್ಟರ್ ಅವರು ನಮ್ಮ ಹಳ್ಳಿಯಲ್ಲಿ ಒಂದು ಶಾಲೆಯನ್ನು ನಿರ್ಮಿಸಬೇಕು ಅಂದುಕೊಳ್ತಿದ್ದಾರಂತೆ. ಆ ಮಾತುಗಳನ್ನು ಕೇಳಿ ಎಲ್ಲರೂ ತುಂಬ ಆಶ್ಚರ್ಯಪಟ್ಟಿದ್ರು. ಶಾಲೆಯ ಪ್ರಾರಂಭೋತ್ಸವದ ದಿನ ಶಾಲೆಯ ಹೆಸರನ್ನು ನೋಡಿ ಎಲ್ಲರ ಕಣ್ಣುಗಳಲ್ಲಿಯೂ ನೀರು ತುಂಬಿತ್ತು. ಶಾಂತಿ ವಿದ್ಯಾಲಯ ದೊಡ್ಡದಾಗಿ ಬರೆಯಲಾಗಿತ್ತು. ಶಾಂತಿಯವರು ಆ ಕಷ್ಟದ ಕಾಲದಲ್ಲಿಯೂ ಸ್ವಲ್ಪ ಕೂಡ ಧೈರ್ಯ ಕೆಡದೆ ತಮ್ಮ ಮಗನನ್ನು ಉತ್ತಮ ವ್ಯಕ್ತಿಯನ್ನಾಗಿ ರೂಪಿಸಿದ್ರು. ಅವರು ಕಷ್ಟಪಟ್ಟು ತಮ್ಮ ಮಗನನ್ನು ಚೆನ್ನಾಗಿ ಓದಿಸಿದ್ರು. ಶಾಂತಿಯವರ ಅದೇ ಮನೆ ಈಗ ಒಂದು ಸರ್ಕಾರಿಯ ಶಾಲೆಯಾಗಿತ್ತು. ಆ ಮರದ ಕೆಳಗೆ ಮಕ್ಕಳು ಆಟವಾಡುತ್ತಾ ಊಟ ಮಾಡುತ್ತಾ ತಮ್ಮ ಜೀವನವನ್ನು ರೂಪಿಸಿಕೊಳ್ತಾ ಇದ್ರು. ಆ ಊರಿನಲ್ಲಿ ಈಗ ಎಲ್ಲವೂ ಬದಲಾಗ್ತಾ ಇತ್ತು. ಎಲ್ಲರೂ ಸಂತೋಷವಾಗಿದ್ರು. ಉದ್ಯೋಗಗಳು ಕೂಡ ಸೃಷ್ಟಿಯಾಗಿದ್ವು. ಶಂಕರ್ ಮುಂದೆ ಯಾವತ್ತೂ ತನ್ನ ಹಳ್ಳಿಗೆ ವಾಪಸ್ ಬರಲೇ ಇಲ್ಲ. ಅವನು ಯಾರಿಗೂ ತನ್ನನ್ನು ತಾನು ನಿರೂಪಿಸಿಕೊಳ್ಳಬೇಕಾದ ಅವಶ್ಯಕತೆ ಕೂಡ ಇರಲಿಲ್ಲ. ಆದರೆ ಐಶ್ವರ್ಯ ಯಾವಾಗಲೂ ದೂರ ಒಂದು ಮೂಲೆಯಲ್ಲಿ ನಿಂತು ಆ ಶಾಲೆಯನ್ನೇ ನೋಡ್ತಾ ಇದ್ಲು. ಅಲ್ಲಿ ಓದುತ್ತಿದ್ದ ಮಕ್ಕಳನ್ನು, ಅವರ ನಗುವನ್ನು ನೋಡಿ ಅವಳ ಕಣ್ಣುಗಳು ತುಂಬಿ ಬರ್ತಾ ಇದ್ವು. ಅವಳು ಈಗಲೂ ಅಂದುಕೊಳ್ತಾ ಇದ್ಲು, ಆ ದಿನ ನಾನು ಅವನ ಕೈ ಬಿಡದಿದ್ದರೆ ಈ ದಿನ ನನ್ನ ಜೀವನ ಬೇರೆಯದ್ದು ಆಗಿರ್ತಾ ಇದ್ದೆ ಅಂತ. ಅವಳು ಅಂದುಕೊಳ್ತಾ ಇದ್ಲು, ನಾನು ಮಾಡಿದ ಪಾಪಕ್ಕೆ ನನಗೆ ದೇವರು ಸರಿಯಾದ ಶಿಕ್ಷೆಯನ್ನೇ ಕೊಟ್ಟಿದ್ದಾರೆ ಎಂದು. ಶಂಕರ್ ತನ್ನ ಕೆಲಸವನ್ನು ತುಂಬ ನಿಷ್ಠೆಯಾಗಿ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದ. ಅವನಿಗೆ ಚೆನ್ನಾಗಿ ಗೊತ್ತು ಕಷ್ಟ ಅಂದರೆ ಏನು ಅಂತ, ಒಂಟಿಯಾಗಿರುವುದು ಅಂದರೆ ಏನು ಅಂತ, ಅವಮಾನಗಳು ಅಂದರೆ ಏನು ಅಂತ. ಆದ್ದರಿಂದ ತನ್ನ ಬಳಿ ಬರುವ ಪ್ರತಿಯೊಬ್ಬ ರೈತನಿಗೂ ಪ್ರತಿಯೊಬ್ಬ ಬಡವನಿಗೂ ಅವನು ನ್ಯಾಯವನ್ನು ಒದಗಿಸ್ತಾ ಇದ್ದ. ಎಲ್ಲರಿಗೂ ನ್ಯಾಯ ಸಿಗಲಿ ಅಂತ ತುಂಬ ಪ್ರಯತ್ನ ಪಡ್ತಾ ಇದ್ದ. ಶಂಕರೀಗ ಐಶ್ವರ್ಯಾಗೆ ಆ ಶಾಲೆಯಲ್ಲಿ ಒಂದು ಉದ್ಯೋಗದ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದ. ಆ ಹಳ್ಳಿಯಲ್ಲಿ ಜನ ಈಗಲೂ ಮಾತನಾಡಿಕೊಳ್ತಾ ಇದ್ರು ಆ ಬಡ ರೈತನ ಬಗ್ಗೆ, ಅವರ ಮುರಿದ ಮದುವೆಯ ಬಗ್ಗೆ, ಆ ಬಡವನ ಯಶಸ್ಸಿನ ಬಗ್ಗೆ, ಅವನ ಕರುಣೆಯ ಬಗ್ಗೆ, ಅವನ ಒಳ್ಳೆಯ ಗುಣದ ಬಗ್ಗೆ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗಿಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.